ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದೆ ತುಂಗಭದ್ರಾ ಜಲಾಶಯ. ಇವತ್ತು ಟಿಬಿ ಡ್ಯಾಂನ ನೂತನ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಆಗ್ತಾ ಇದೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರುವ ಟಿಬಿ ಡ್ಯಾಂ ಬೆಳಿಗ್ಗೆ 10 ಗಂಟೆಗೆ ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ಗಳ ಉದ್ಘಾಟನೆ ಆಗ್ತಾ ಇದೆ. ನೂತನ ಈ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆಯನ್ನ ಮಾಡಲಿದ್ದಾರೆ ಸಿಎಂಗಳು. ಕರ್ನಾಟಕದ ಸಿಎಂ ಡಿಕೆ ಶಿವಕುಮಾರ್, ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, 3 ಸಿಎಂಗಳು ಇವತ್ತು ಲೋಕಾರ್ಪಣೆಯನ್ನ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆಯನ್ನ ಮಾಡಲಿದ್ದಾರೆ. ನಮ್ಮ ರಾಜ್ಯದ ಸಿಎಂ ಡಿಕೆ ಶಿವಕುಮಾರ್, ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಹಾಗೂ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, ಕೇಂದ್ರ ಜಲಶಕ್ತಿ ಸಚಿವರಾದಂಥ CR ಪಾಟೀಲ್ರಿಂದ ಉದ್ಘಾಟನೆಯನ್ನು ಮಾಡಲಾಗುತ್ತೆ ಬೆಳಗ್ಗೆ 10 ಗಂಟೆಗೆ. ಬಳಿಕ ಬೆಳಗ್ಗೆ 11 ಗಂಟೆಗೆ ಮುನಿರಾಬಾದ್ನಲ್ಲಿ ವೇದಿಕೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ 73 ವರ್ಷಗಳ ನಂತರ ತುಂಗಭದ್ರಾ ಡ್ಯಾಮ್ ಕ್ರಸ್ಟ್ ಗೇಟ್ಗಳ ಬದಲಾವಣೆ ಆಗ್ತಾ ಇರೋದು. ಈ ಹಿಂದೆ 1953ರಲ್ಲಿ 20 ಅಡಿ ಎತ್ತರ 60 ಅಡಿ ಅಗಲದ ಗೇಟ್ಗಳನ್ನು ಅಳವಡಿಸಿದ್ರು. ಸವಕಳಿಯಾಗಿದ್ದ ಗೇಟ್ಗಳು 2024ರ ಆಗಸ್ಟ್ನಲ್ಲಿ ಕಿತ್ತು ಹೋಗಿದ್ವು. ಟಿಬಿ ಡ್ಯಾಮ್ನ 33 ಗೇಟ್ಗಳನ್ನು ಬದಲಾಯಿಸೋದಕ್ಕೆ ಸೂಚನೆ ಕೊಡಲಾಗಿತ್ತು. ಪರಿಶೀಲನೆ ಬಳಿಕ ನಿಜಕ್ಕೂ ಅವೆಲ್ಲ ಎಷ್ಟು ಮಟ್ಟಿಗೆ ಹಾಳಾಗಿದೆ ಅನ್ನುವಂಥ ಪರಿಶೀಲನೆ ಬಳಿಕ ಡ್ಯಾಮ್ ಸೇಫ್ಟಿ ತಂಡ, ಕೇಂದ್ರ ಜಲಶಕ್ತಿ ಆಯೋಗ ಸೂಚನೆ ಕೊಟ್ಟಿತ್ತು. 51 ಕೋಟಿ ವೆಚ್ಚದಲ್ಲಿ ಟಿಬಿ ಡ್ಯಾಮ್ ಗೇಟ್ಗಳ ಬದಲಾವಣೆ ಆಗಿದೆ. ಆ ಬದಲಾವಣೆಯ ಉದ್ಘಾಟನೆಯ ಕಾರ್ಯಕ್ರಮ ಇವತ್ತು 10 ಗಂಟೆಗೆ ಆರಂಭ ಆಗ್ತಾ ಇದೆ. 11 ಗಂಟೆಗೆ ಮುನಿರಾಬಾದ್ನಲ್ಲಿ ವೇದಿಕೆ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಸುದೀರ್ಘ 73 ವರ್ಷಗಳ ಒಂದು ಪರಿಶ್ರಮ ಇಲ್ಲಿರುವಂಥದ್ದು. ಹಾಗಾಗಿ ಕೇಂದ್ರ ಜಲಶಕ್ತಿ ಸಚಿವರಾದಂಥ CR ಪಾಟೀಲ್ರು ಕೂಡ ಆಗಮಿಸ್ತಾ ಇದ್ದಾರೆ. ಇನ್ನು 3 ರಾಜ್ಯಗಳ ಸಿಎಂ ತೆಲಂಗಾಣ, ಕರ್ನಾಟಕ, ಆಂಧ್ರ, DKಶಿ, ಚಂದ್ರಬಾಬು ನಾಯ್ಡು, ರೇವಂತ್ ರೆಡ್ಡಿ 3 ಸಿಎಂಗಳು ಉದ್ಘಾಟನೆಯನ್ನ ಮಾಡಲಿದ್ದಾರೆ. ತುಂಗಭದ್ರಾ ಡ್ಯಾಮ್ ಕ್ರಸ್ಟ್ ಗೇಟ್ಗಳ ಬದಲಾವಣೆ 1953ರಲ್ಲಿ 20 ಅಡಿ ಎತ್ತರ 60 ಅಡಿ ಅಗಲದ ಗೇಟ್ಗಳನ್ನು ಅಳವಡಿಸಲಾಗಿತ್ತು. ಸವಕಳಿಯಾಗಿದ್ದ ಗೇಟ್ಗಳು 2024ರ ಆಗಸ್ಟ್ನಲ್ಲಿ ಕಿತ್ತು ಹೋಗಿದ್ವು. ಹಾಗಾಗಿ ಟಿಬಿ ಡ್ಯಾಮ್ನ 33 ಗೇಟ್ಗಳನ್ನು ಬದಲಾಯಿಸೋದಕ್ಕೆ ಸೂಚನೆ ಕೊಡಲಾಗಿತ್ತು. ಪರಿಶೀಲನೆ ಬಳಿಕ ಡ್ಯಾಮ್ ಸೇಫ್ಟಿ ತಂಡ, ಕೇಂದ್ರ ಜಲಶಕ್ತಿ ಆಯೋಗ ಸೂಚನೆ, 51 ಕೋಟಿ ವೆಚ್ಚದಲ್ಲಿ ಟಿಬಿ ಡ್ಯಾಮ್ಗಳ ಬದಲಾವಣೆಯನ್ನು ಮಾಡಲಾಗಿದೆ. ಇವತ್ತು ಅದು ಲೋಕಾರ್ಪಣೆ ಆಗ್ತಾ ಇದೆ. ಕಲ್ಯಾಣ ಕರ್ನಾಟಕ ಸೇರಿದಂತೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಕ್ಕೆ ಇಂದು ಶುಭ ದಿನ ಅಂತ ಹೇಳ್ಬೋದು. ಕಾರಣ ಏನಂತಂದರೆ ತುಂಗಭದ್ರಾ ಜಲಾಶಯ ಕಲ್ಯಾಣ ಕರ್ನಾಟಕ ಭಾಗದ ಅದರ ಜೊತೆಗೆ ತೆಲಂಗಾಣ ಆಂಧ್ರ ಪ್ರದೇಶದ ಜೀವನ ನಡೆಗಿರುತ್ತೋ ತುಂಗಭದ್ರಾ ಜಲಾಶಯದ ಎಲ್ಲ ಕ್ರಸ್ಟ್ ಗೇಟ್ಗಳನ್ನು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಸೇರಿದಂತೆ ಕೇಂದ್ರ ಸರ್ಕಾರ ಇದೀಗ ಬದಲಾವಣೆ ಮಾಡಿರ್ತದ್ದು. ಸರಿಸುಮಾರು 33 ಕ್ರಸ್ಟ್ ಗೇಟ್ಗಳನ್ನು ಈಗ ಸಂಪೂರ್ಣವಾಗಿ ಬದಲಾವಣೆ ಮಾಡಿರ್ತದೆ. ಈ ಕಾರಣಕ್ಕಾಗಿ ಆ ಕ್ರಸ್ಟ್ ಗೇಟ್ಗಳ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸ್ವತಃ ರಾಜ್ಯದ ಸಿಎಂ ಅಂತ ಡಿ ಕೆ ಶಿವಕುಮಾರ್ ಸೇರಿದಂತೆ ಆಂಧ್ರ ಪ್ರದೇಶದ ಸಿಎಂ ಅಂದರೆ ಆಂಧ್ರ ಪ್ರದೇಶ ಸಿಎಂ ಆದಂಥ ಚಂದ್ರಬಾಬು ನಾಯ್ಡು ಅವರು, ಅದರ ಜೊತೆಗೆ ತೆಲಂಗಾಣ ಸಿಎಂ ಅಂತ ರೇವಂತ್ ರೆಡ್ಡಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತದೆ. ನಾವು ಈ ದೃಶ್ಯ ನೋಡ್ತಾ ಇರ್ಬೋದು. ಏನಂದರೆ ಇವತ್ತು ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರುವಂಥ ಹೊತ್ತು ಶಾಲೆಯ ಒಂದು ಸರ್ಕಾರಿ ಶಾಲೆಯ ಆವರಣದಲ್ಲಿ ದೊಡ್ಡದಾದಂಥ ಸಮಾವೇಶವನ್ನು ಸ್ವತಃ ಅಂದರೆ ರಾಜ್ಯ ಸರ್ಕಾರ ಹಮ್ಮಿಕೊಂಡಿರುತ್ತದೆ. ಏನು ತುಂಗಭದ್ರಾ ಕ್ರಸ್ಟ್ ಗೇಟನ್ನು ನಾಳೆ ಬೆಳಗ್ಗೆ ಸ್ವತಃ ಅಂದರೆ ಡಿ ಕೆ ಶಿವಕುಮಾರ್ ಅವರು ಬಂದು ಏನಂದರೆ ಆ ಉದ್ಘಾಟನೆ ಮಾಡಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವರಿಗೆ ಏನು ಆಂಧ್ರ ಪ್ರದೇಶದ ಸ್ವತಃ ಸಿಎಂ ಅಂತ ಚಂದ್ರಬಾಬು ನಾಯ್ಡು ಸೇರಿದಂತೆ ಮತ್ತು ತೆಲಂಗಾಣದ ಸಿಎಂ ಅಂತ ರೇವಂತ್ ರೆಡ್ಡಿ ಅವರು ಕೂಡ ಸಾಥ್ ನೀಡಲಿದ್ದಾರೆ. ಅದ್ರ ಜೊತೆಗೆ ಏನಂದರೆ ಕೇಂದ್ರದ ಸಚಿವರು, ಜಲಸಂಪನ್ಮೂಲ ಸಚಿವರು ಕೂಡ ಆಗಮಿಸಲಿದ್ದಾರೆ. ಅದ್ರ ಜೊತೆಗೆ ಏನಂತಂದರೆ ಏನು ರಾಜ್ಯದ ಹಲವಾರು ಏನಂದರೆ ಶಾಸಕರು ಕೂಡ ಈ ಕಾರ್ಯಕ್ರಮದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರು, ಸಂಸದರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿರುವುದು. ಏನಂತಂದರೆ 3 ರಾಜ್ಯದ ಸಿಎಂ ಬರುವ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆ ಮತ್ತು ಸರಿಸುಮಾರು ಅಂದರೆ ವೇದಿಕೆ ಸುತ್ತಮುತ್ತ 1500 ಹೆಚ್ಚಕ್ಕೂ ಏನಂದರೆ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿರುತ್ತದೆ. ಅದರ ಜೊತೆಗೆ ಸರಿಸುಮಾರು 3 ಜಿಲ್ಲೆಯ SP, ಅದರ ಜೊತೆಗೆ 6 ಜನ ASP, ಅದರ ಜೊತೆಗೆ 10 ಜನ DSPಗಳು ಕೂಡ ನಿಯೋಜನೆ ಮಾಡಿರುವಂಥದ್ದು. ಅದ್ರ ಜೊತೆಗೆ ಸರಿಸುಮಾರು 1500 ಹೆಚ್ಚು ಏನಂದರೆ ಪೊಲೀಸ್ ಸಿಬ್ಬಂದಿಗಳು ಇವತ್ತು ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತು ಬಿಗಿ ಪೊಲೀಸ್ ಬಂದೋಬಸ್ತನ್ನು ತೆಗೆದುಕೊಂಡಿರುವಂಥದ್ದು. ನೇರವಾಗಿ ಡಿ ಕೆ ಶಿವಕುಮಾರ್ ಬೆಳಗ್ಗೆ ಏನಂತಂದರೆ ಹೋಗಿ ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ಗಳನ್ನು ಹೊಸದಾಗಿ ಅಳವಡಿಕೆ ಮಾಡಿದರೆ ಅದನ್ನು ಉದ್ಘಾಟನೆ ಮಾಡಿ ತದನಂತರ ಏನು ಈ ವೇದಿಕೆ ಕಾರ್ಯಕ್ರಮಕ್ಕೆ ಬರಲಿರುತ್ತದೆ. ವೇದಿಕೆ ಕಾರ್ಯಕ್ರಮ ಬಂದ ನಂತರ ಸರಿಸುಮಾರು ಏನಂದರೆ ಈ ವೇದಿಕೆಯ ಮುಂಭಾಗದಲ್ಲಿ ಈಗಾಗಲೇ 15,000ಕ್ಕಿಂತ ಹೆಚ್ಚು ಏನಂದ್ರೆ ಆಸನದ ಬರುವಂಥ ಜನರಿಗೆ ಆಸನದ ವ್ಯವಸ್ಥೆ ಮಾಡಿರುವಂಥದ್ದು. ಈ ಕಾರಣಕ್ಕಾಗಿ ಬಹಳಷ್ಟು ಜನರು, ರೈತರು ಸೇರಿದಂತೆ ಬರುವ ಈ ನಿಟ್ಟಿನಲ್ಲಿ ಈಗಾಗಲೇ ಏನಂದರೆ ಈ ಕಾರ್ಯಕ್ರಮಕ್ಕೆ ಒಂದು ಕಳೆ ಬರುವ ನಿಟ್ಟಿನಲ್ಲಿ ಆಗಿರುವಂಥದ್ದು. ಯಾಕಂದರೆ ರಾಜ್ಯ ಸರ್ಕಾರ ಈ ಹಿಂದೆ ಡಿ ಕೆ ಶಿವಕುಮಾರ್ ಹೇಳಿದ್ರು
ಖಂಡಿತವಾಗ್ಲೂ ಕೂಡ ಎಲ್ಲ ಕ್ರಷ್ ಗೇಟ್ಗಳನ್ನು ಬದಲಾವಣೆ ಮಾಡ್ತೀವಿ, ಈ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಡ್ತೀವಿ, ಕೊಟ್ಟ ಮಾತನ್ನು ಉಳಿಸ್ಕೊಳ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ಕೊಂಡಿದ್ರು. ಇದೀಗ ಕೊಟ್ಟ ಮಾತಿನಂತೆ ಸ್ವತಃ ರಾಜ್ಯ ಸರ್ಕಾರ 33 ಕ್ರಷ್ ಗೇಟ್ಗಳನ್ನು ಬದಲಾವಣೆ ಮಾಡಿರುವಂಥದ್ದು. ಅದ್ರ ಜೊತೆಗೆ ಏನಂತಂದರೆ ಕೇವಲ 6 ತಿಂಗಳಲ್ಲಿ ಈಗ ಏನಾದರೆ 33 ಕ್ರಷ್ ಗೇಟ್ಗಳನ್ನು ಬದಲಾವಣೆ ಮಾಡಿ ಹೊಸದಾಗಿ ಅಳವಡಿಸಿ ಉದ್ಘಾಟನೆ ಮಾಡುವಂಥ ಕೆಲಸ ಆಗ್ತಾ ಇರುವಂಥದ್ದು. ಇದು ಇಲ್ಲಿನ ಚಿತ್ರ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಅಂಜನ್ ಜೊತೆ ನಾಗರಾಜ್, TF9 ಕೊಪ್ಪಳ.